ಗ್ರಾಮ ಪಂಚಾಯತ್ ದಲ್ಲಿ ಹೋಗಿ ಕೇಳಿದ್ರ ಯಾರು ಅದಕ್ಕೆ ಕ್ಯೂ ಕೊಡಲ್ಲೇ ಮಾತು ಯಾರು ಕೇಳಲ್ರ ನಮ್ ಗೋಳು. ಕುಡಿಲಕ್ ನೀರಿಲ್ಲ, ಬಾಯಿಸ್ಲಕ್ ನೀರಿಲ್ಲ. ಔರಾದ್ ತಾಲೂಕಿನ ಸೆಂಬೇಳಿ ಗ್ರಾಮದ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂತಹ ನಮ್ಮ ಊರಲ್ಲಿ ಇವತ್ತು ನೀರಿನ ಸಮಸ್ಯೆ ಹಾಗೂ ಊರಲ್ಲಿ ಬರ್ತಿರ್ತಕ್ಕಂತಹ ನಾಲಿ ಏನಿದೆಲ್ಲ ನಾಲಿ ಸಮಸ್ಯೆ ಆಗಿರ್ಬೋದು. ಸುಮಾರು ಸಲ PDO ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಗಮನಕ್ಕೆ ತಂದಿದ್ರು ಕೂಡ ಇಲ್ಲಿವರೆಗೆ ಕೆಲಸ ಆಗಿಲ್ಲ. ಸೊ ಏನಂತಂದ್ರೆ ಈಗ ಬ್ಯಾಸ್ಟಿಕ್ ಎಲ್ಲ ಬಂದಿದೆ, ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ. ಸೊ ನೀರಿನ ಸಮಸ್ಯೆಯಿಂದ ಸುಮಾರು ಯಾಕಂತಂದ್ರೆ ಈ ನಮ್ಮ ಊರು ದೊಡ್ಡದಾಗಿರ್ತಕ್ಕಂಥದ್ದು. ಸೊ ಮೇಲ್ಗಡೆ ಹೋಗಿ ಸುಮಾರು 1 ಕಿಲೋಮೀಟರ್ ವರೆಗೆ ಹೋಗ್ಬೇಕು ಮೇಲ್ಗಡೆ ಬೋರೆಲ್ಗೆ. ಸೊ ಇಲ್ಲಿ ನಾವು ಸುಮಾರು ಸಲ ಹೇಳಿದ್ವಿ, ನಮ್ಮ ಹತ್ರ 3 ಬೋರೆಲ್ ಇದೆ, 3 ಬೋರೆಲ್ಗೆ ರೀಬೋರೆಲ್ ಮಾಡ್ರಿ ಅಥವಾ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಈ ಕಡೆ ಬಂದು ಗಮನ ಹರಿಸ್ತಾ ಇಲ್ಲ. ಸೊ ದಯಮಾಡಿ ಇಲ್ಲಿ ಬಂದು ಸಮಸ್ಯೆಗಳನ್ನ ನೋಡಿ ನೀವು ಏನಂತಂದ್ರೆ ಇವತ್ತು ನೀರು ಕೊಡುವಂತ ವ್ಯವಸ್ಥೆ ಆಗಬೇಕು. ನೀರು ನೀವು ಬೇಸಿಕ್ ನೀರ್ಸೇ ಕೊಟ್ಟಿಲ್ಲ ಅಂತಂದಲ್ಲ, ಮತ್ತು ಪಂಚಾಯತಿನ ಮೂರಲ್ಲಿ ಇದ್ದೇನು ಅರ್ಥ ಅದ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದೇ ರೀತಿಯಾಗಿ ಕಾಲುವೆಯಿಂದ ಇವತ್ತು ಎಷ್ಟೋ ರೀತಿಯಾದಂತಹ ಕೀಟಾಣುಗಳಿವೆ. ಅದರಿಂದ ಇವತ್ತು ಸಣ್ಣ ಮಕ್ಕಳಿಗೆ ಬಹಳಷ್ಟು ಪ್ರಾಬ್ಲಮ್ಗಳು ಬರ್ತಾ ಇದೆ. ಅದರಿಂದ ಕಾಲುವೆ ಸಾಫ್ ಮಾಡಿ ಇವತ್ತು 1 ವರ್ಷ ಆಗಿದೆ, ಇಲ್ಲಿವರೆಗೂ ಇನ್ನೂ ಮತ್ತೆ ಕಾಲುವೆ ಸಾಫ್ ಮಾಡಿಲ್ಲ. ಅದ್ರ ಬಗ್ಗೆ ನಾವು ಸಾಕಷ್ಟು ಸಲ ಹೇಳಿದ್ವಿ, ಸಾಕಷ್ಟು ಸಲ ಮನವಿ ಕೊಟ್ಟಿದ್ವಿ. ಆದ್ರೂ ಕೂಡ ಏನು ಅಂತ ಅವರು ಹೇಳ್ತಾ ಇಲ್ಲ, ಮಾಡ್ತಾ ಇಲ್ಲ ಕೆಲಸ. ದಯಮಾಡಿ ಕೆಲಸ ಆಗಬೇಕು. PDO ಅವರಿಗೆ ನಾವು ಲಾಸ್ಟ್ ಇವಾಗ ಟ್ರಾನ್ಸ್ಫರ್ ಆಗಿದ್ರು ಒಬ್ರು, ಅವ್ರಿಗೆ ಮೊದಲು ಹೇಳಿದ್ವಿ, ಮತ್ತೆ ಇವ್ರು ಬಂದ್ಮೇಲೆ ಇವರು ಕೂಡ ಹೇಳಿದ್ವಿ. ಇವ್ರಿಗೆ ಎಷ್ಟು ಸರ್ತಿ ಹೇಳಿದ್ರಿ? ಇವ್ರಿಗೆ ಹೇಳಿದ್ವಿ ಸರ್ 2-3-4 ಸರ್ತಿ ಇವಾಗ ದಯಮಾಡಿ ಮಾಡಿಸ್ರಿ ಅಂತ. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿದ್ವಿ, ಪಂಚಾಯತಿಯಲ್ಲಿ ಬರ್ತಕ್ಕಂಥವ್ರು ಮತ್ತೆ ಜನ ಪ್ರತಿನಿಧಿಗಳಿಗೆ ಹೇಳಿದ್ವಿ. ಆದ್ರೂ ಕೂಡ ನೋಡೋಣ ಮಾಡೋಣ ಅಷ್ಟೇ ಹೇಳ್ತಾರೆ ಅವರು. ಇದುವರೆಗೂ ಯಾವುದೇ ಕೆಲಸ ಆಗ್ತಾ ಇಲ್ಲ. ದಯಮಾಡಿ ಕೆಲಸ ಮಾಡಬೇಕು, ಕೆಲಸ ಮಾಡಿ ಜನರಿಗೆ ಸೇವೆ ಮಾಡಬೇಕು. ಯಾಕಂದ್ರೆ ಇದು ಸಮಸ್ಯೆ ಅದ ಬಹಳಷ್ಟು. ಇವತ್ತು ನೋಡ್ಬೋದು ನೀವು ಪ್ರತಿ ಮನೆಗೆ ಚೊಕ್ಕುಡುಗಳು ಹೆಂಗಂತಂದ್ರೆ ಮಕ್ಕಳು ಹೊಂಟ ಯಾರಿವಿ ಆ ಟೈಪ್ ಪ್ರಾಬ್ಲಮ್ ಅಲ್ಲದು. ಸೊ ದಯಮಾಡಿ ಈ ಕೆಲಸಗಳು ನಾವೇನು ಹೇಳ್ತಾ ಇದೀವಲ್ಲ, ಇದು ನಿಮ್ಗೆ ಮನವಿ ಅದ. ದಯಮಾಡಿ ಇದು ಮಾಡಿಲ್ಲ ಅಂತಂದ್ರೆ ಪಂಚಾಯತ್ಗೆ ಮುತ್ತಿಗೆ ಹಾಕುವಂತಹದ್ದು ಆಗ್ತದೆ. ದಯಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕಂತ ನಿಮ್ಗೆ ಕೇಳ್ತಾ ಇದೀವಿ. 15 ವರ್ಷ ಸರ್ ರೋಡ್ ಇಲ್ಲ ಗೆಲ್ಲಿಗೆ. ಒಂದ್ಸಲ 15 ವರ್ಷ ಕೆಳಗೆ ರೋಡ್ ಆಗ್ಯದ. ಅದ್ರ ಮೇಲೆ ನೀರಿನ ಸಮಸ್ಯೆ ನಮ್ಮ ಸೆಕೆಂಡ್ ಪೂರ್ತಿ ಫುಲ್ ಅದ. ರೋಡ್ ಇಲ್ಲ, ನೀರ್ ಬಿ ಇಲ್ಲ, ಮತ್ತೆ ನಾಲಿ ಬಿ ಇಲ್ಲ. ಎಷ್ಟೋ ಮಂದಿ ಎಲ್ಲಿಂದಲೇ ಅವ್ರ ಕೆಲಸ ಅವ್ರಿಗೆ ನೋಡ್ಕೊಳ್ತಾರೆ. ಪಂಚಾಯತ್ ಅಪ್ಲಿಕೇಶನ್ ಕೊಟ್ಟ ಅಂತಾರೆ, ನಿಮ್ಮ ಬಾಜಿಗೆ ನಾಲಿ ಮಾಡ್ಕೊರಿ ಎಲ್ಲೇ ನೀರ್ ಬಿಡ್ರಿ ಅಂತಾರೆ. ಈ ಬಜೆಟ್ ನೀರ್ ಬಿಟ್ಟಿಂದ ಈಚೆ ಮನೆಗೆ ಇದ್ರು ಪೇಷಂಟ್ ಅದ, ಪೂರ್ತಿ ಪೇಷಂಟ್ ಅದ. ಈ ಮಳೆಗಾಲ ನೀರ್ ಬಿಡೋಕಾರ ಮನೆ ಚಿಕ್ಕ ದಿವಸ ನಮ್ಗೆಲ್ಲ ಯಾರ ಮನೆಗೆ ಬೀರಲು ಅವ್ರ ಮತ್ತೆ ಅರೊಂದ್ ಮನೆಗೆ ಅರೊಂದ್ ಗೆಲ್ಲಿ ಸಮಸ್ಯೆ ಈ ಟೈಪ್ ಅದಲ್ಲಿ. ಪಂಚಾಯತ್ ಎಷ್ಟು ಸರ್ತಿ ಹೋಗಿರಿ? ಕಮ್ಸೆ ಕಮ್ 10 ವರ್ಷದವ್ರಿಗೆ ಅಪ್ಲಿಕೇಶನ್ ಕೊಡದೆ ಮ್ಯಾಕ್ಸಿಮಮ್ ಒಂದು 5-6 PDO ಅಥವಾ 8 PDOಗಳು ಚೇಂಜ್ ಆಗಿರಬೇಕು. ಅಪ್ಲಿಕೇಶನ್ ಕೊಟ್ಟ ಲಿಸ್ಟ್ ರಿಟರ್ನ್ ಬರ್ಲಿಕ್ಕೆ ತಯಾರಿಲ್ಲ. ಟೋಲ್ ಸಲ ಹೇಳಿ ಕಡೆ ಒಬ್ಬರು ಕೂಡ ಬಂದು ರೆಸ್ಪಾನ್ಸಿಬಲ್ ಮಾಡಕ್ಕೆ ತಯಾರಿಲ್ಲ. ನಮ್ ಗೆಲ್ಲಿಗಿನ ಮೆಂಬರ್ನು ಕೂಡ ಅದೇ ಟೈಪ್. ನೀರಿನ ವಾರ್ಡು ಅತ್ ಕಡೆ ಒಂದೇ ವಾರ್ಡ್ದಾಗ ಕಮ್ಸೆ ಕಮ್ 4 ವಾಟರ್ ಟ್ಯಾಂಕ್ ಅವ. ಇದ್ಕಂಡ್ ನಮ್ಗೆಲ್ಲ ವಾರ್ಡಿಗೆ ಬಂದ್ ಮೆಂಬರ್ಗಳು ನಿಂದಿರ್ತಾರ. ಓಟ್ ಹಾಕಿದ್ರು ಕೂಡ ಗೆದ್ದಿ ಅತ್ತೆ ನಡೆದಾರ. ಅದ್ರ ಮೇಲೆ ಒಂದು 10 ಸಲ ಹೇಳಿನ ಅವ್ರಿಗೆ ಇತ್ಕಡೆ ಪರಿಚಯ ಒಂದು ವಾರ್ಡಿಗೆ ಒಂದು ಟ್ಯಾಂಕ್ ಮಾಡ್ರಪ್ಪ. ನಮ್ಗೆ ಸಪ್ರೇಟ್ ಆಯ್ತು. ನಮ್ SC ಮಂದಿ ಆಗಲಿ ನಮ್ ಸೆಕೆಂಡ್ ವಾರ್ಡ್ ಅವ್ರಿಗೆ ಸಪ್ರೇಟ್ ಆದ್ರೂ ಒಟ್ಟು ರೆಸ್ಪಾನ್ಸಿಬಲ್ ಮಾಡಕ್ಕೆ ಇರ್ತಿರಲ್ಲ ಯಾರು ಕೂಡ. ಮೆಂಬರು PDO ಅಧ್ಯಕ್ಷ ಎಲ್ಲರೂ ಅಷ್ಟೇ. ಎಷ್ಟು ಸಾಧ್ಯ ಹೇಳ್ತಾರೆ ನಿಮ್ಮ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ? ಒಂದು 10 ವರ್ಷದ ಅಪ್ಲಿಕೇಶನ್ ಕೊಡದೆ ಈ ರೋಡ್ ಮಾಡ್ತಾರೆ. 10 ವರ್ಷ ಹೇಳಗೆ ಅವ್ರಿಗೆ ಅಂತಾರೆ GGM ಇಲ್ಲ, GGM ಬಂದ್ಮೇಲೆ GGM ಬಂದ್ರೆ ಅವ್ರಿಗೂ ಕೂಡ ಕೇಳೇನಿ. ಇಲ್ಲಿ ನಾವು ಎಷ್ಟು ಕೆದರಿದೆ ಹೊಟ್ಟೆ ಮಾಡ್ತಾರಕ್ಕಿಂತ ಅಚೀವ್ ಮಾಡಿಲ್ಲ ಅಂತ ಹೇಳ್ಯಾರ. ನೀವು ಮಳೆಗಾಲದ ಬಂದು ನೋಡ್ಬೇಕು ಜಾಗದಾಗ ಹೆಜ್ಜೆಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹಿಂಗ್ ಗಲ್ ಮೇಲೆ ಕಾಲ್ಕೊಟ್ಟು ಆಚೆ ದಾಟಬೇಕು. ನಿಮ್ಮ ಹೆಸರು? ಗಣಪತಿ. ಯಾವ ಊರು? ಸೆಂಬೇಳಿ. ಎಷ್ಟನೇ ವಾರ್ಡು? ಸೆಕೆಂಡ್ ವಾರ್ಡ್. ಔರಾದ್ ತಾಲೂಕಿನ ಸೆಂಬೇಳಿ ಗ್ರಾಮದಲ್ಲಿ SC ಓಣಿಯಲ್ಲಿ ಹಾಗೂ ST ಓಣಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದೆ. ಪ್ರತಿ ವರ್ಷ ಅವರಿಗೆ ಕುಡಿಯುವ ನೀರಿನ ಬಗ್ಗೆ ಒಂದು ಟ್ಯಾಂಕರ್ ಕಟ್ಸಕಂದ್ರೆ ಕಟ್ಸಲಕ್ ಆಗಿಲ್ಲ ಅವ್ರಲಿಂದ. ಮತ್ತು ನಾಲಿ ಕೂಡ 1 ವರ್ಷ ಆಯ್ತು ಸಾಫ್ ಮಾಡಲ್ದೆ. ಇವೆಲ್ಲ ನೋಡಿದರೆ ಇಲ್ಲಿ ನಾವೊಂದು ಬಹಳ ಅತಂತ್ರದಾಗಿದ್ದೇವೆ ಅಂತ ಹೇಳಿ ಅನಿಸ್ತದೆ. ಯಾಕಂತಂದ್ರೆ ಗ್ರಾಮ ಪಂಚಾಯತ್ ದಲ್ಲಿ ಹೋಗಿ ಕೇಳಿದ್ರ ಯಾರು ಅದಕ್ಕೆ ಕ್ಯೂ ಕೊಡಲ್ಲೇ ಮಾತು ಯಾರು ಕೇಳಲ್ರ ನಮ್ ಗೋಳು. ಹೀಗಾಗಿ ನಾವು ಮುಂಬರುವ ದಿನಗಳಲ್ಲಿ ಈ 8 ದಿವಸದಲ್ಲಿ ನಮ್ ಕೆಲಸ ಬಗೆಹರಿಯಲ್ ಹೋದ್ರ ನಾವು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಈ ಒಂದು
ಮಾತಿನ ಮುಖಾಂತರ ನಾನು ಹೇಳಲು ಇಷ್ಟಪಡ್ತೇನೆ. ಯಾಕಂತಂದ್ರೆ ವರ್ಷ ಇದೇ ಆಗ್ಲತ್ತದೆ. ಅದಕ್ಕಾಗಿ 8 ದಿವಸದಲ್ಲಿ ಕೆಲಸ ಆಗಲ್ ಹೋದ್ರ ನಾವು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಯಾವ ಪಂಚಾಯತ್ ಬರ್ತಾರೆ? ಗ್ರಾಮ ಪಂಚಾಯತ್ ಶೆಂಬೇಳಿ. ತಮ್ಮ ಹೆಸರು? ಗಣಪತಿ ವಾಸುದೇವ ಶೆಂಬೇಳಿ. ಮಾಡ್ತೇವಂತಾರ ಮಾಡಲ್ರು? ಮಾಡಲೆ ಹ್ಞೂ ರೀ ಬಂದೇವಂತಾರ ಅವ್ರು ನೋಡ್ತಾರೆ ಹಿಂಗ ಸೈಲೆಂಟ್ ಬರಲ್ಲ ನಿಮ್ಗೆ ಅಲ್ಲಿ ಯಾವತ್ತು ಬಿ ಬರಲ್ಲ ಪಿಡಿಯೋ? ಅವ್ರ ಏನಲ್ಲತ್ತಾರ ಗಾಡಿ ಹೊಡ್ತಾರ ಮನಿ ಮುಂದೆ ಅಲ್ಲತ್ತಾರ ಅವ್ರು. ಗಾಡಿ ಹೊಡ್ಕೋರಿ ನೀವು. ನಾ ಮನಿ ಮುಂದೆ ಗಾಡಿ ಹೊಡ್ಕೊಳ್ತಾರ. ಗಾಡಿ ಹೊಡ್ಕೊಂಡು ಎತ್ತ ಹೋಗ್ಬೇಕು. ನಮ್ ಕುಡಿಗೊಳಗ್ ಹೇಳ್ಕೋಬೇಕಲ್ಲಿ ಗಾಡಿ ಹೊಡ್ಕೊಂಡ್ ಮನಿ ಮುಂದೆ ನಾಲಿ ಇಲ್ಲ ಏನಿಲ್ಲ. ದಾನಿ ಮಾಡ್ಬೇಕು ಮಾಡ್ಬೇಕು ಏನಾರ. ನೀರ್ ಎಷ್ಟು ದಿನ ಸರ್ತಿ ಬರ್ತಾವ? ನೀವು ದೊಡ್ಡವ್ರ ಆಗ್ಲತ್ತೀರಿ ಮತ್ ನಮ್ಗೆ ಗಾಡಿ 2 ದಿನಕ್ಕೆ 15 ದಿನಕ್ಕೆ ಬರ್ತಾವ್ರಿ. ಎಷ್ಟೆಷ್ಟು ಕೊಡ ಸಿಗ್ತಾವ್ರಿ? ನಿಮ್ ಸಿಕ್ಕುರ್ 4 ಕೊಡ ಸಿಗ್ತಾವ್ ಮತ್ ಬಂದ್ ಮಾಡಾಕ್ತಾವ. ಮತ್ 15 ದಿನ ಕಾಯ್ಬೇಕು. ಎಲ್ಲಿಂದ ತರ್ತೀರಿ ನೀವು ಬೇರೆ ಟೈಮಿಗೆ? ಬ್ಯಾರೆ ಟೈಮಿಗೆ ಲಕ್ಷ್ಮೀಗುಡಿ ಚಾಳಿ ಬಲ್ಲಿ ಎದ್ದು ಬಿ ಹೊಲ್ದಾಗಿನ್ 1 ಕಿಲೋಮೀಟರ್ 1 ಕಿಲೋಮೀಟರ್ ಹೋಗ್ಬೇಕು. ಹೊಲ್ದಾಗ ಹೋಯ್ತೇವ್ರಿ. ಎಲ್ಲಿ ಬೀತ ನಿಮ್ ಹೆಸರೇನ್ರಿ ಅವ್ರ? ಲಲಿತಾ ಅದ ನನ್ನ ಹೆಸರು. ಶಂಬೇಳಿ. ಕುಡಿಲಕ್ ನೀರಿಲ್ಲ ಸರ್. ನಮ್ಗೆ ಅಲ್ಲ ಕುಡಿಲಕ್ ನೀರಿಲ್ಲ, ಬಾಳ್ಸ್ಲಕ್ ನೀರಿಲ್ಲ. ಇದು ಎಷ್ಟೇ ವಾರ್ಡ್ ಅದರಿ? ಸೆಕೆಂಡ್. ನಿಮ್ ಹೆಸರು? ಸವಿತಾ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.